ಸಮೇತ ನೀಡಿದ್ದು ಸಹ ಈ ಅಧಿಕಾರಿ ಇಲಾಖೆ DC ಅವರು ಅವ್ರನ್ನ ರಕ್ಷಣೆ ಮಾಡೋ ಸಲುವಾಗಿ ಹಿರಿಯ ಅಧಿಕಾರಿಗಳನ್ನ ಲೆಟರ್ ಮಾಡಿದ್ರು ಅಂತ ಅಂದ್ಬಿಟ್ಟು ವಿನಾಕಾರಣ ಅವ್ರನ್ನ ಮತ್ತೆ ಹಿಂದೆ ಕೋಲಾರ ಪ್ರಮೋಷನ್ ಆಗಿ ಕರೆಸ್ಕೊಂಡು ಇನ್ನಷ್ಟು ಭ್ರಷ್ಟಾಚಾರಗಳು ಮಾಡೋದಕ್ಕೆ ಈ ಅಬಕಾರಿ ಇಲಾಖೆನ ನೇರವಾಗಿ ಅವ್ರ ಜೊತೆ ಪಾಲ್ಗೊಳ್ಬೇಕಾಗಿದ್ದಾರೆ. ಹಾಗಾಗಿ ನಾವು ಬಹಳ ತಾಳ್ಮೆಯಿಂದ ಸಹನೆಯಿಂದ ನಾವು ಎಲ್ಲ ಹಿರಿಯ ಅಧಿಕಾರಿಗಳು CM ಅವ್ರಿಗೂ ಎಲ್ಲ ಲೆಟರ್ ಕೊಟ್ಟು ಸಹ ಇವರು ಏನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಇನ್ನಷ್ಟು ಭ್ರಷ್ಟಾಚಾರಗಳು ಮಾಡಿಕೊಂಡು ಇಲ್ಲಿ ತಾಂಡವ ಆಡ್ತಿದ್ದಾರೆ. ಹಾಗಾಗಿ ಇವತ್ತಿನ ದಿನ ನಾವು ಇಲ್ಲಿ ಅವರು ಅಮಾನತು ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಾವು ಸರ್ಕಾರಗಳ ಒತ್ತಾಯ ಮಾಡೋ ಉದ್ದೇಶದಿಂದ ಇಲ್ಲಿ ನಾವು ಸೇರಿದ್ದೀವಿ. ಇಲ್ಲಿ ಈಗಾಗಲೇ DC ಅವರು ಈಗ ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದ ಮೇಲೆ ನಾವು ತಾಳ್ಮೆಯಿಂದ ಅವ್ರಿಗೆ ನಮ್ಮ ಮನವಿ ಏನಿದೆ ಇತಿಪ್ರದಲ್ಲಿ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ. ಸರ್ಕಾರನೇ ಇದು ಮತದಾನ ಇನ್ನಷ್ಟು ನೀವು ಮನೆಯಿಂದ ಜನಗಳ ಕಷ್ಟದಲ್ಲಿ ಕೂಡಿಸಿ ನಮ್ಮ ಸರ್ಕಾರ ಮುಖಾಂತರ ರಾಜ್ಯಪಾಲರಿಗೆ ನಾವು ಈ ಒಂದು ಮನವಿನ ಕೊಡೋಣ ಅಂತ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಅಂದ್ಕೊಂಡಿದ್ವಿ. ಎಲ್ಲರೂ ದಯವಿಟ್ಟು ತಾಳ್ಮೆನವ್ರೆ ಈಗ ಏನು ಜಿಲ್ಲಾಧಿಕಾರಿಗಳು ಈಗ ಬರ್ತಾರೆ, ಬಂದ್ಮೇಲೆ ನಾವು ಮನವಿ ಕೊಟ್ಟು ಸಾರ್ವಜನಿಕ ಹೋಗೋಣ. ಮತ್ತೆ ಆಮೇಲೆ ಏನ್ ಬರುತ್ತಾನೆ ಅಂತಾರೋ ಆ ಗಡುವನ್ನು ನಾವು ಕಾಲಾವಕಾಶ ತಗೋಣ. ಆದ್ರೆ ಪಕ್ಷದಲ್ಲಿ ಮತ್ತೆ ನಮ್ಮ ಹೋರಾಟಗಳು ಯಾವಾಗ ಇದ್ದಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಇನ್ನೊಂದು 10 ನಿಮಿಷ ಜಿಲ್ಲಾಧಿಕಾರಿಗಳು ಇಲ್ಲಿ ಬರ್ತಾ ಇದ್ರೆ ದಯವಿಟ್ಟು ಎಲ್ಲ ತಾಳ್ಮೆಯಿಂದ ಅವ್ರಿಗೆ ಮನವಿ ಕೊಟ್ಟು ನಾವು ಇಲ್ಲಿಂದ ಶಾಂತಿಯುತವಾಗಿ ಹೋಗೋಣ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ನಾವು ದಿನಾಂಕ 22/4/2026 ಬುಧವಾರ ಇವತ್ತು ನಾವೇನು ಈ ಅಂಬೇಡ್ಕರ್ ಸ್ವಾಮಿ ಮನೆ ಬಳಿಯಿಂದ ಹೋರಾಟ ಅಂದ್ಕೊಂಡಿದ್ದೀವಿ. ಇದರ ಉದ್ದೇಶ ಒಂದೇ, ಏನು ಹಿಂದೆ ಅಬಕಾರಿ ನಿರೀಕ್ಷಕರಾಗಿರುತ್ತ ರಮಾಮಣಿಯವರು KJP ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ವೇಲೂರು ನಿವಾಸಿಗಳಾದ ನಾಗರಾಜು ಮತ್ತು ಕಿಶೋರ್ ಎಂಬುವರು ಒಂದು 2 ಏನು ಮದ್ಯದ ಟೆಟ್ರಾ ಪ್ಯಾಕೆಟ್ ತಗೊಂಡು ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಹೋಗುತ್ತ ಸಂದರ್ಭದಲ್ಲಿ ಅಲ್ಲಿ ರೈಲ್ವೆ ಪೊಲೀಸರು ಅವ್ರನ್ನ ಹಿಡಿದು ಬೂಟ್ ಕಲ್ಲು ಪ್ಲಾಟ್ಫಾರ್ಮ್ ನಂಬರ್ 3ನಲ್ಲಿ ಕ್ಯಾಂಟೀನಲ್ಲಿ ಬೂಟ್ ಕಲ್ಲಲ್ಲೆಲ್ಲ ಒದ್ದು ಅವ್ರನ್ನ ಮತ್ತೆ ಇವರು ರಮಾಮಣಿಯವರು ಖಾಸಗಿ ವ್ಯಕ್ತಿಗಳನ್ನ ಕರ್ಕೊಂಡು KJP ಕೃಷ್ಣವರಂ ಜಾಗದಲ್ಲಿ ಅಲ್ಲಿ ಇವರೇ 20 ಅಮೃತ ಬ್ರ್ಯಾಂಡ್ ಅಂತ ಬಾಟ್ಲುಗಳನ್ನ ಇಟ್ಟು ಅಲ್ಲಿ ಏನು ಮಾಡ್ತಾರೆ, ಇವ್ರನ್ನ ಫೇಕ್ FIR ಹಾಕಿ ಜೈಲಿಗೆ ಕಳಿಸ್ತಾರೆ. ಪಾಪ ಯಾರು ದಲಿತ ಜನಾಂಗದವರು, ವೇಲೂರು ನಿವಾಸಿಗಳು, ತಮಿಳುನಾಡು ಜನ. ನನಗೆ ಭಾಳ ಬೇಕಾಗಿರ್ತಕ್ಕಂಥ ನನ್ನ ಅಂಬೇಡ್ಕರ್ ಸ್ವಾಮಿ ಮನೆ ಬಾಳದಲ್ಲಿ ಅವರು ಕಾರ್ಯಕರ್ತರಿದ್ದಾರೆ. ಸೊ ಹಂಗಾಗಿ ನಾನು ಆಮೇಲೆ ಹೋಗಿ ಏನು ಮಾಡ್ತೀನಿ, ಏನು ವಿಚಾರಗಳೆಲ್ಲ ತಿಳ್ಕೊಂಡು ಹೋದಾಗ ಇವರು ಅಲ್ಲಿ ಏನು ಮಾಜರ್ ರಿಪೋರ್ಟ್ ಇದು ಮಾಡ್ತಾರೋ ಆ ಮಾಜರೆಲ್ಲ ಫೇಕ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಇವರು ಕಚೇರಿಯಲ್ಲೇ ಇರ್ತಾರೆ. ಯಾರೋ ಇವರು ಸಿಬ್ಬಂದಿ ಮತ್ತು ಇವರು ಏನು ಆರೋಪಿಗಳಿದ್ದಾರೆ ಇವ್ರನ್ನ ಎಲ್ಲ. ಆಮೇಲೆ ನಾನು ಇಟ್ಕೊಂಡು ಇವ್ರಿಗೆ ಕಂಪ್ಲೇಂಟ್ ಒಂದು ಮಾಡ್ತೀನಿ ಸರ್, ಯಾರು DSPಗೆ. ಅವರು ಏನು ಆ್ಯಕ್ಷನ್ ತಗೊಳ್ಳೋದು. ಮತ್ತು ಅಬಕಾರಿ DC ಕೊಡ್ತೀನಿ, ಇವರು ಎನ್ಕ್ವೈರಿ ಕಮಿಷನ್ ಅವ್ರಿಗೆ ಹಾಕ್ತಾರೆ. ಅವ್ರು ಹಾಕ್ದಾಗ ಅದು ಕೊಡೋದು ಅದಾಗ್ದಾಗ ನಾನೇನು ಮಾಡ್ತೀನಿ, ತಹಸೀಲ್ದಾರ್ ಕಚೇರಿಯಲ್ಲಿ CCTV ಮಾಹಿತಿ ಹಾಕ್ತೀನಿ, ತಗೊತೀನಿ ಅದನ್ನು. ಮತ್ತು ಇವ್ರು ಏನು ಮಾಡ್ತಾರೆ, ಏನು ಕೋರ್ಟಿಗೆ ಮಾಜಾ ರಿಪೋರ್ಟ್ ಮಾಡಿರ್ತಾರೋ 6:30ರಿಂದ 7:45 ಆ ಸಂದರ್ಭದಲ್ಲಿ ಇವರು KJP ಅವ್ರ ಅಬಕಾರಿ ಕಚೇರಿಯಲ್ಲೇ ಇರ್ತಾರೆ. ಯಾರು ರಮಾಮಣಿಯವರು ಮತ್ತು ಇವರು ಆರೋಪಿಗಳನ್ನ ಕರ್ಕೊಂಡು ಅಲ್ಲೇ ಇರ್ತಾರೆ. ಅಂದರೆ ಇದೆಲ್ಲ FIR ಎಲ್ಲ ಫೇಕ್. ಕೋರ್ಟ್ಗೆ ಇದು ಕಂಟೆಂಪ್ಟ್ ಆಫ್ ಕೋರ್ಟು, ಆ ಕೋರ್ಟ್ಗೆ ಇವರು ಏನೋ ಮಿಸ್ಗೈಡ್ ಮಾಡಿರ್ತಾರೆ. ಸೊ ಹಿಂಗೆಲ್ಲ ಆಗಿ ನಾನು ಮತ್ತು ಅವ್ರೇನು ಮಾಡ್ತಾರೆ, ಶಂಕರ್ ಪ್ರಸಾದ್ ಸರ್ ಪೂರ್ತಿ ಎಲ್ಲ ಇವರೆಲ್ಲ ಒಂದು ವಾರ ಎಲ್ಲ ಎನ್ಕ್ವೈರಿ ಮಾಡಿ ಇವ್ರು ಮಾಡಿರೋದು ಇದು ಆರೋಪ ಸಾಬೀತಾಗಿದೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಇವರು ಒಂದು ವರದಿ ಕೊಡ್ತಾರೆ ಸರ್. ಕೊಡ್ತೀವಿ ಸರ್. ಇದು ಕನ್ಕ್ಲೂಷನ್ ಒಂದು ಓದ್ಬಿಡ್ತೀನಿ ಸಾಹೇಬ್ರಿಗೆ ಅರ್ಥ ಹಂಗೆ. ದೂರುದಾರರು ಆರೋಪಿಸಿದಂತೆ BNNS ಕಾಯ್ದೆ 2003 ಅಡಿಯಲ್ಲಿ ಮಹಜರ್ ಪ್ರಕ್ರಿಯೆಯನ್ನು ಆರೋಪಿಯನ್ನು ದಸ್ತಗಿರಿ ಮಾಡುವ ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ನಿರ್ವಹಿಸಿರುವುದಿಲ್ಲ. ನಂತರ KJP ತಾಲೂಕು ಕಚೇರಿಯ CCTV ದೃಶ್ಯಾವಳಿಗಳು ಹಾಗೂ ಅಬಕಾರಿ ನಿರೀಕ್ಷಕರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ದಾಖಲೆಗಳು ಒಂದಕ್ಕೊಂದು ತಾಳೆಯಾಗದೇ ಇದ್ದು, ಕೃತ್ಯ ನಡೆದ ಸ್ಥಳದಲ್ಲಿ ಪ್ರಕರಣದ ಮಹಜರ್ ಪ್ರಕ್ರಿಯೆಯನ್ನು ನಡೆಸದೆ ಬೇರೊಂದು ಸ್ಥಳದಲ್ಲಿ ಕೃತ್ಯ ನಡೆದಂತೆ ದಾಖಲೆಗಳನ್ನು ಸಿದ್ಧಪಡಿಸಿರುವುದು ತನಿಖಾ ಸಮಯದಲ್ಲಿ ಕಂಡುಬಂದಿರುತ್ತದೆ. ಪ್ರಕರಣದ ದಾಖಲಾತಿಗಳಲ್ಲಿರುವ ಮಹಜರ್ ಪ್ರಕ್ರಿಯೆಯ ಸಮಯದಲ್ಲಿಯೇ ಆರೋಪಿ ಸಿಬ್ಬಂದಿ ಮತ್ತು ಪಂಚರೊಂದಿಗೆ ತಾಲೂಕು ಕಚೇರಿಯನ್ನು ಪ್ರವೇಶಿಸಿರುವುದು ಹಾಗೂ ನಿರ್ಗಮಿಸಿರುವುದು CCTV ದೃಶ್ಯಾವಳಿಯಲ್ಲಿ ಕಂಡುಬಂದಿದ್ದು, ಪ್ರಕರಣದಲ್ಲಿ BNNS ಕಾಯ್ದೆ 2023 ಅಡಿಯಲ್ಲಿ ಪ್ರಕರಣ ದಾಖಲಿಸುವ ಪ್ರಕ್ರಿಯೆಯನ್ನು ಸರಿಯಾಗಿ ನಿರ್ವಹಿಸದೆ
ಕರ್ತವ್ಯ ಲೋಪವೆಸಗಿರುವುದು ಸ್ಪಷ್ಟವಾಗಿ ಸಾಬೀತಾಗಿದ್ದು ಶ್ರೀಮತಿ ರಮಾಮಣಿ ಎಂ ಅಂದಿನ ಅಬಕಾರಿ ನಿರೀಕ್ಷಕರು ಕೆಜಪ್ ಉಪವಿಭಾಗ ಕೆಜಪ್ ಹಾಗೂ ಪ್ರಸ್ತುತ ಅಬಕಾರಿ ನಿರೀಕ್ಷಕರು ಕೋಲಾರ ವಲಯ ಕೋಲಾರವರು ಕರ್ತವ್ಯ ಲೋಪವೆಸಗಿರುವುದು ಸ್ಪಷ್ಟವಾಗಿ ತನಿಖೆಯಲ್ಲಿ ಕಂಡುಬಂದಿದ್ದು ಸದರಿ ದೂರಿನ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಹೇಳಿಕೆಗಳು ಸಿಸಿಟಿವಿ ದೃಶ್ಯಾವಳಿಗಳ ವಿಡಿಯೋವನ್ನು ಹೊಂದಿರುವ ಸಿಡಿಗಳ ಪ್ರತಿಗಳನ್ನು ಇದರೊಂದಿಗೆ ಲಗತ್ತಿಸಿ ಮುಂದಿನ ಕ್ರಮಕ್ಕಾಗಿ ಮಾನ್ಯರಲ್ಲಿ ಗೌರವಪೂರ್ವಕ ಸಲ್ಲಿಸಿದೆ. ಅಂದರೆ ಇವರು ಅಬಕಾರಿ ಉಪ ಅಧೀಕ್ಷಕರು ಇವ್ರಿಗೆ ಹಾಕ್ತಾರೆ ಸರ್, ಯಾರಿಗೆ DC ಅವ್ರಿಗೆ ಹಾಕ್ತಾರೆ. ಆದರೆ ಇವರು ಯಾವುದೇ ರೀತಿ ಕ್ರಮ ಕೈಗೊಂಡಿರಲ್ಲ ಸರ್. ನಾನು ಆಮೇಲೆ ನೋಡಿ ಸರ್, ಇವರು ಉಪಾಧೀಕ್ಷಕರು ಹಾಕಿರ್ತೀನಿ ಸರ್. ಮತ್ತು ಇವರು ತಹಸೀಲ್ದಾರರು ನನಗೆ ಇದು ಕೊಟ್ಟಿದ್ರು ಸರ್, ಟೆಂಡ್ರಿ CCTV ದೃಶ್ಯಾವಳಿಗಳು ಅವ್ರು ಏನು ಮಾಡಿದ್ರು ಅವ್ರು ಪ್ರಸ್ತುತ ಅಲ್ಲೇ ಇರೋದು ಎಲ್ಲ ಇವು ನಾನು ಕಾಪಿ ಕೊಟ್ಟಿರ್ತಾರೆ. ಯಾರು KGF ತಹಸೀಲ್ದಾರ್ ಸರ್. ಆಮೇಲೆ ರಾಜ್ಯಪಾಲರು ಕೊಟ್ಟಿರ್ತೀನಿ ಸರ್, ಇದು ರಾಜ್ಯಪಾಲರಿಗೆ. ಮತ್ತು ಆಮೇಲೆ ನಾನು ಅಪಾಯಿಂಟ್ಮೆಂಟ್ ತಗೊಂಡು ಮಾಡೋದು ಸರ್. ಇದು ಆಯುಕ್ತರು, ಜಂಟಿ ಆಯುಕ್ತರು ಕೊಟ್ಟಿರ್ತೀನಿ ಸರ್ ನಾನು ವಿಷಯವಾಗಿ. ಮುಖ್ಯಮಂತ್ರಿಗೆ ಕೊಡ್ತೀನಿ ಸರ್, ಚೀಫ್ ಸೆಕ್ರೆಟರಿಗೆ. ಆಮೇಲೆ ಇವರು ಮುಖ್ಯಮಂತ್ರಿಗಳಿಂದ ಪರ್ಸನಲ್ ಇವರು ಕಮಿಷನರ್ ಒಂದು ಲೆಟರ್ ಮಾಡ್ತಾರೆ ಸರ್, ಮುಖ್ಯಮಂತ್ರಿಗಳು ಕಚೇರಿಯಿಂದ. ಮತ್ತೆ ಸರ್ ಇವ್ರಿಗೆ ಕೊಡ್ತೀವಿ ಸರ್, ಅಬಕಾರಿ ಸಚಿವರಿಗೂ ಕೊಡ್ತೀವಿ ಸರ್ ಇದು. ಮತ್ತೆ ಚೀಫ್ ಸೆಕ್ರೆಟರಿ ಕೊಡ್ತೀವಿ ಸರ್. ಮತ್ತು ಇದು ಎಲ್ಲಿ ನಮ್ಮ ಅಬಕಾರಿ ಕಮಿಷನರಿಂದ ಇವರಿಗೆ ಕಳಿಸೋ ಸರ್. ಇದಕ್ಕೆ ಮಾಡೋದಕ್ಕೆ ಬಿಟ್ಟಿರೋದೇ ಸರ್ಕಾರ. ಯಾಕಂದರೆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಇವರು ಏನಾದರೂ ಆಗಲಿ ಜನಗಳು ಸಾಯಲಿ, ನೀವು ನಮ್ಮ ಇದು ಏನು ಬೊಕ್ಕಸಕ್ಕೆ ಹಣ ತುಂಬಿ ಅಂತ ಅಂದ್ಬಿಟ್ಟು ಇವ್ರನ್ನ ಪರೋಕ್ಷವಾಗಿ ಅಕ್ರಮ ಮಾಡೋಕ್ಕೆ ಬಿಟ್ಟಿರೋದೇ ಸರ್ಕಾರ. ಹಾಗಾಗಿ ನಾನು ಎಷ್ಟೇ ಮನವಿ ಕೊಟ್ಟರು ಇವರು ಆ್ಯಕ್ಷನ್ ತಗೊಳ್ಳಲ್ಲ. ಆಮೇಲೆ ನಾನು ಗವರ್ನರ್ ಅಪಾಯಿಂಟ್ಮೆಂಟ್ ತಗೊಂಡು ನಾನು ಇದ್ರ ವಿಷಯವಾಗಿ ಸೀರಿಯಸ್ ಆಗಿ ನಾನು ಅಲ್ಲಿ ಚರ್ಚೆ ಮಾಡಿದಾಗ ಮತ್ತೆ ಕಮಿಷನರ್ಗೆ ಹಾಕ್ತಾರೆ ಸರ್. ಆಮೇಲೆ ಕಮಿಷನರ್ಗೆ ಹಾಕಿದಾಗ ಅವ್ರೇನು ಮಾಡ್ತಾರೆ, ರಿಟರ್ನ್ ಇವ್ರಿಗೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ಳಿ ಅಂತಾರೆ ಸರ್. ಮತ್ತು ಇವ್ರೇನು ಮಾಡ್ತಾರೆ, ಮತ್ತೆ ನೆಪಕ್ಕೆ ಶಿಸ್ತು ಪ್ರಾಧಿಕಾರಕ್ಕೆ ಹಾಕ್ತಾರೆ ಸರ್. ಶಿಸ್ತು ಪ್ರಾಧಿಕಾರಕ್ಕೆ ಹಾಕಿದಾಗ ಎಲ್ಲ ಎವಿಡೆನ್ಸ್ಗಳು ನಡೆಯುತ್ತೆ ಸರ್, ಆದರೆ ಇನ್ನೂ ಜಡ್ಜ್ಮೆಂಟ್ ಬರಲ್ಲ ಸರ್. ಆದರೆ ಅಲ್ಲಿ ಎಷ್ಟು ಅಕ್ರಮ ಮಾಡೋದು ಅದು ಇನ್ನೂ ಡಬಲ್ ಇಲ್ಲಿ ಮಾಡ್ತಾ ಇದ್ದಾರೆ ಸರ್. ಹಂಗಾಗಿ ನಾವು ಏನೇ ಮನವಿ ಕೊಟ್ಟರು ಪ್ರಯೋಜನ ಆಗಲ್ಲ ಅಂತ ಒಂದು ನಾವು ಮನಗಂಡು ನಾವು ಇವತ್ತಿನ ದಿನ ಇಲ್ಲಿ ಒಂದು ಹೋರಾಟದ ಮುಖಾಂತರ ನಾವು ತಮಗೊಂದು ಮಾನ್ಯ ಘನಯುತ ರಾಜ್ಯಪಾಲರಿಗೆ ಇದ್ರ ಬಗ್ಗೆ ಸೀರಿಯಸ್ ಆಗಿ ಆ್ಯಕ್ಷನ್ ಆಗಲಿ ಅಂತ ಮಾನ್ಯ ಜಿಲ್ಲಾಧಿಕಾರಿ ತಮ್ಮ ಮುಖಾಂತರ ನಾವು ಅವ್ರಿಗೆ ಕೊಡೋದಕ್ಕೆ ಬಯಸ್ತಾ ಇದ್ದೀನಿ ಸರ್. ಹಾಗಾಗಿ ಇದನ್ನು ತಾವು ಗಂಭೀರವಾಗಿ ಪರಿಗಣಿಸಿ ಇದ್ರ ಬಗ್ಗೆ ಆ್ಯಕ್ಷನ್ ತಗೊಂಡ್ಬಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸಸ್ಪೆಂಡ್ ಮಾಡ್ಬೋದು ಒಂದು ನಿಮಿಷ ಸ್ವಲ್ಪ ಹಂಗೆ ಇಟ್ಕೊಳ್ಳ ಸರ್. ನೋಡಿ ಸರ್, ಇಲ್ಲ ಈ ಕಡೆ ನೋಡ ಸರ್, ನೋಡಿ ಇಲ್ಲ ಪ್ರಕಾರ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಬಂಗಾರಪೇಟೆ ಮತ್ತು KGF ಅಲ್ಲಿ ಕುಡಿಯುವ ನೀರಿನ ಬಗ್ಗೆ ಮತ್ತು ಜನಗಣತಿ ನಡೀತದೆ, ಎಲ್ಲರಿಗೂ ಗೊತ್ತಿದೆ ನಮ್ಮ ವಿಷಯ. ಆ ವಿಚಾರದಲ್ಲಿ ವಿಸಿಟ್ ಕೊಟ್ಟಿದ್ದಾರೆ. ADC ಮೇಡಮ್ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ, ಅವತ್ತು ಕೇಸ್ ಇತ್ತು ಒಂದು, ಅದರಲ್ಲಿ ಅವರೇ ಅಪಾಯನ ಆಗಬೇಕಿತ್ತು, ಅದರಿಂದ ಅಲ್ಲಿ ಹೋಗಿದ್ದಾರೆ. ಆ ಪರವಾಗಿ ನಾನು ಬಂದಿದ್ದೀನಿ. ಈ ಮಾಹಿತಿಯನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಗಳಿಗೆ ಇನ್ನು ಸಂಜೆ ಅಥವಾ ನಾಳೆ ಗಮನಕ್ಕೆ ತಂದು ನಾನು ಸರ್ಕಾರಕ್ಕೆ ತಕ್ಷಣ ಇದನ್ನು ಕಳಿಸೋಕ್ಕೆ ವ್ಯವಸ್ಥೆ ಮಾಡಿ ಗೌರವಾನ್ವಿತ ರಾಜ್ಯಪಾಲರಿಗೆ ದಯಮಾಡಿ ಇದನ್ನ ಸರ್ಕಾರಕ್ಕೂ ಕಳಿಸ್ತೀವಿ, ರಾಜ್ಯಪಾಲರಿಗೂ ಇಬ್ಬರಿಗೂ ಕಳಿಸ್ತೀವಿ. ಸರಿ, ಇಬ್ಬರಿಗೂ ಕಳಿಸಿ ಹೋಗಿ ಆಯ್ತು.